ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಧಾರ್ಮಿಕ ಚಿಂತಕರು ಹಾಗೂ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಆಚಾರ್ಯ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮರನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿ ಅವರನ್ನ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ನೋಡಿ, ಕೇಳಿಸ್ಕೊಂಡ್ರೆ ಎಷ್ಟೋ ಫಲ ಸಿಗುತ್ತೆ ನಮಗೆ. ಇದರ ಜೊತೆ ಪಠಣವನ್ನು ಮಾಡಬೇಕು. ಇನ್ನು ಈ ತಿಳ್ಕೋಬೇಕಾಗುತ್ತೆ ನೋಡಿ, ಪಂಚಾಂಗವನ್ನು ತಿಳಿದಾಗ ಈ ದಿನದ ಶುಭ ಕಾರ್ಯಗಳನ್ನು ಮಾಡ್ಕೊಡ್ಲಿಕ್ಕೆ ನಮಗೆ ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತುವಿನ ಪಾಲ್ಗುಣ ಮಾಸದಲ್ಲಿ ನಾವಿದ್ದೀವಿ. ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ, ಅಂದರೆ ಕೃಷ್ಣ ಪಕ್ಷದ 14ನೇ ದಿವಸ ಚತುರ್ದಶಿ ತಿಥಿಯಲ್ಲಿ ನಾವಿರುವುದು. ಇದರ ಜೊತೆ ಪೂರ್ವಭಾದ್ರ ನಕ್ಷತ್ರವನ್ನು ಕೂಡ ನಾವು ನೋಡ್ಬೋದು. ಇವತ್ತು ಶುಕ್ಲಯೋಗ ವಿಷ್ಟಿಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆಯೂ ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ನೋಡಿ, ನಮ್ಮ ಪೂರ್ವಜರಾಗಲಿ ನಮ್ಮ ಹಿರಿಯರಾಗಲಿ ಹಿಂದಿನಿಂದನೂ ಕೂಡ ಬಂದಂತಹ ಸಂಪ್ರದಾಯಗಳು ನೋಡಿ, ಯಾವುದೇ ಒಂದು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ. ಯಾವಾಗ ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಯಾವುದೇ ಒಂದು ಶುಭ ಪ್ರಯಾಣವನ್ನು ಕೂಡ ಮಾಡಬಾರ್ದು ಅಂತ ಹೇಳುವಂಥದ್ದು. ಹಾಗಾಗಿಯೇ ನಿತ್ಯವೂ ಕೂಡ ತಿಳ್ಕೊಬೇಕಾಗುತ್ತೆ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲಗಳನ್ನು. ಈ ದಿನದ ರಾಹುಕಾಲವನ್ನು ನೋಡಿದಾಗ ನೋಡಿ, ಈ ದಿನ ರಾಹುಕಾಲ 10:53 12 ಗಂಟೆ 25 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:28 4 ಗಂಟೆ 59 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7:50 9:22 ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ನೋಡ್ಕೊಂಡಿದ್ದಾಯ್ತು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಎದ್ದು ಕೆಲವೊಂದು ಮಂತ್ರ ಜಪ ಮಾಡಲಿಕ್ಕೆ ಆಗಲಿ ಅಥವಾ ಶುಭ ಕಾರ್ಯಗಳನ್ನು ಮಾಡ್ಕೊಂಡು ನೋಡಿ, ಯಾವುದೋ ಗೃಹ ಪ್ರವೇಶ ಮಾಡಲಿಕ್ಕೆನೋ ಅಥವಾ ಯಾವುದೋ ಒಂದು ನಿವೇಶನ ಖರೀದಿ ಅಂದರೆ ಪ್ರಾರಂಭ ಮಾಡಲಿಕ್ಕೆ, ಯಾವುದೋ ಒಂದು ಮನೆ ಪ್ರಾರಂಭ ಅಂತ ಹೇಳ್ತೀವಿ, ಅಥವಾ ಅಂಗಡಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆಗಲಿ, ಅಥವಾ ಒಂದು ಮಂತ್ರ ಸಿದ್ಧಿಗೋಸ್ಕರ ಅಥವಾ ಮಕ್ಕಳಲ್ಲಿ ವಿದ್ಯಾರ್ಜನೆಗೋಸ್ಕರ ಓದಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಶ್ರೇಷ್ಠವಾಗಿರುವಂಥದ್ದು. ಪ್ರಾತಃ ಕಾಲದಲ್ಲಿ 4:44 5 ಗಂಟೆ 32 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಈ ದಿನ ಸೂರ್ಯೋದಯ ಬೆಳಿಗ್ಗೆ 6:19 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿದೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯ ಫಲಾನುಫಲ ಏನಿದೆ ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ದಿನ ಶುಕ್ರವಾರ ಚತುರ್ದಶಿ ಬಂದಿರುವಂಥದ್ದು. ಶುಕ್ರವಾರ ಏನಾದರೂ ಹಣದ ವಿಚಾರವಾಗಿ ಯಾರಿಗಾದರೂ ಸಮಸ್ಯೆ ಆಗಿದೆ, ಯಾಕೆಂದರೆ ಅಮಾವಾಸ್ಯೆಯ ಇಂದಿನ ದಿನ ಇವತ್ತಿರುವಂಥದ್ದು. ಏನಾದರೂ ನಿಮಗೆ ಹಣದ ಸಮಸ್ಯೆ ಉಂಟಾಗಿದ್ದರೆ ಶುಕ್ರವಾರ ಅಲ್ವಾ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಸಂಜೆ ಸೂರ್ಯಾಸ್ತಮದ ನಂತರ ಅಂದರೆ 6:31 ನಂತರ ದೀಪಾರಾಧನೆ ಮಾಡಬೇಕು. ತುಪ್ಪದ ಒಂದು ದೀಪವನ್ನು ಹಚ್ಚಿ ಅನುಕೂಲ ಆಗುತ್ತೆ. ಮನೆಯಲ್ಲಿ ಏನಾದರೂ ಆರ್ಥಿಕವಾಗಿ ಹಣದ ವಿಚಾರವಾಗಿ ತೊಂದರೆಗಳನ್ನು ಬೋಸ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಅನುಕೂಲದ ಒಂದು ಸಂಕೇತ ಇರುವಂಥದ್ದು. ಇನ್ನು ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನೋ ಮಂತ್ರವನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ, ಅನುಕೂಲ ಆಗುವಂಥದ್ದು. ಇನ್ನು ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ಆಸ್ತಿ ಖರೀದಿ ವಿಷಯದಲ್ಲೂ ಅನುಕೂಲ ಇರುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ, ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅನ್ಕೊಳ್ತಾ ಇದ್ದರೆ, ಕಾಲ ಕೂಡಿ ಬರ್ತಾ ಇಲ್ಲ ಅಂತಂದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಈ ವಾರ ಉದ್ಯೋಗದಲ್ಲಿ ಆಗುವಂತಹ ದೊಡ್ಡ ಬದಲಾವಣೆಗೆ ಸಿದ್ಧರಾಗಬೇಕಾಗುತ್ತೆ.
ಆಗುತ್ತೆ. ನೋಡಿ, ಮೇಷರಾಶಿಯವರು ತಿಳ್ಕೊಬೇಕಾಗುತ್ತೆ, ಗಮನಿಸ್ಕೊಳ್ಬೇಕು, ನೀವು ಮಾಡತಕ್ಕಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಹಾಗಾಗಿ ಅದಕ್ಕೆ ನೀವು ತಕ್ಕಂತಹ ಪರಿಹಾರಗಳನ್ನಾಗಲಿ ಅಥವಾ ಮುಂಜಾಗ್ರತೆ ಆಗಿ ನೀವು ಅದಕ್ಕೆಲ್ಲ ಪರಿಹಾರಗಳು ನೋಡ್ಕೊಳ್ಬೇಕು. ಇನ್ನು ಸಂಸಾರದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಹೊಂದಾಣಿಕೆ ಮಾಡಿಕೊಳ್ಳುವಿರಿ ಅಂತ ಹೇಳ್ತಾರೆ. ನೋಡಿ, ಮೇಷರಾಶಿ ಒಳ್ಳೆ ದಿನ, ಯಾಕಂದರೆ ಸಂಸಾರದಲ್ಲಿ ನೋಡಿ ಎಲ್ಲರಿಗೂ ಕೂಡ ಒಂದು ತಾಪತ್ರಗಳಿದ್ದೇ ಇರುತ್ತೆ, ಏನಾದರೂ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ನೋಡಿ, ಈ ದಿನ ನೀವು ಸಂಸಾರದಲ್ಲಿರುವಂತಹ ಸಮಸ್ಯೆಗಳೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಳಲಿಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳುತ್ತೆ. ಏನಾದರೂ ಸಂಸಾರದಲ್ಲಿ ಗಂಡ ಹೆಂಡತಿಯರಲ್ಲಿ ಅಪ್ಪ ಮಕ್ಕಳಲ್ಲಾಗಲಿ ಏನಾದರೂ ತೊಂದರೆಗಳಾಗಿ ಜಗಳಗಳಾಗಿತ್ತು ಅಥವಾ ಮನಸ್ತಾಪಗಳಾಗಿತ್ತು ಅಂದರೆ ಅದಕ್ಕೆ ಈ ದಿನ ಪರಿಹಾರಗಳನ್ನು ಕಂಡುಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಕುಟುಂಬ ವರ್ಗದವರ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ಸಂತೋಷ ತರಲಿದೆ ಅಂತ ಹೇಳ್ತಾ ಇದೆ. ನೋಡಿ, ವೃಷಭ ರಾಶಿಯವರಿಗೂ ಕೂಡ ಒಳ್ಳೆಯ ದಿನ. ನೋಡಿ, ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಅಣಿ ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಅನುಕೂಲಗಳ ದಿನಗಳು ಆಗುತ್ತೆ ಮತ್ತು ನಿಮ್ಮ ಮನಸ್ಸಿಗೂ ಕೂಡ ಸಂತೋಷ ತರುವಂತಹ ಕಾರ್ಯ ಕೂಡ ಆಗುವಂಥದ್ದು. ಇನ್ನು ಉದ್ಯೋಗದಲ್ಲಿ ಇಚ್ಛಿತ ಬದಲಾವಣೆ ಸಂಭವ ಇರುವಂಥದ್ದು. ನೋಡಿ, ನಿಮ್ಮ ಕೆಲಸದಲ್ಲಿ ಕೂಡ ಕೆಲವೊಬ್ಬರು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ, ನೀವು ಅಂದುಕೊಂಡ ರೀತಿಯಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ವಾಹನ, ಭೂ ಖರೀದಿ, ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಹಾಗೂ ಶುಭಮಂಗಳ ಕಾರ್ಯಗಳಿವೆ ಅಂತ ಹೇಳುವಂಥ. ನೋಡಿ, ಏನಾದರೂ ವಾಹನ ತಗೋಬೇಕು ಅಥವಾ ಭೂಮಿ ಖರೀದಿ ಮಾಡಲಿಕ್ಕೆ ಮನಸ್ಸು ಮಾಡ್ಕೊಳ್ಳಿ, ಅನುಕೂಲಗಳಾಗುವಂಥ. ನೋಡಿ, ಅಮಾವಾಸ್ಯ ನಂತರ, ನಾಳೆ ಈಗ ಅಮಾವಾಸ್ಯೆ ಆಗುತ್ತಲ್ಲ, ಅದರ ನಂತರ ಈ ಭಾನುವಾರ ಅಥವಾ ಸೋಮವಾರದ ಮೇಲೆ ಹಬ್ಬದ ನಂತರ, ಯುಗಾದಿ ಹಬ್ಬದ ನಂತರ ನಿಮಗೆ ಒಳ್ಳೆಯ ದಿನಗಳು ಕೂಡ ಪ್ರಾರಂಭ ಆಗೋದು. ವಾಹನ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಮುಂದಿನ ವಾರದಲ್ಲಿ ಅನುಕೂಲದ ದಿನಗಳನ್ನು ಕೂಡ ನೋಡ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ಕೆಲಸದ ಸಲುವಾಗಿ ಮನೆಯಿಂದ ದೂರ ಉಳಿಯಬೇಕಾದ ಪರಿಸ್ಥಿತಿ ಬರುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರಿಗೆ ಈ ದಿನ ಮನೆಯಿಂದ ದೂರ ಹೋಗುವಂಥದ್ದು ಅಂದರೆ ಏನಕ್ಕೆ, ಯಾವುದೋ ಒಂದು ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತನೋ ಅಥವಾ ಕೆಲಸದ ನಿಮಿತ್ತ ನೀವು ದೂರ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ಜಾಗೃತರಾಗಿರಬೇಕು. ಏನಾದರೂ ಮನೆಯಿಂದ ದೂರ ಇರ್ತೀರಲ್ವ, ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ವೃತ್ತಿರಂಗದಲ್ಲಿ ಇಚ್ಛಿತ ನಿರ್ಧಾರ ಮುಂದೆ ಭವಿಷ್ಯಕ್ಕೆ ಕೂಡ ಪೂರಕವಾಗಲಿದೆ ಅಂತ ಹೇಳ್ತಾ ಇದೆ. ನೋಡಿ, ನಿಮ್ಮ ಮಾಡುವಂತಹ ಕೆಲಸ ಕ್ಷೇತ್ರದಲ್ಲಿ ಅಥವಾ ಕಾರ್ಯಕ್ಷೇತ್ರ ಕೆಲವರೆಲ್ಲಾದರೂ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ, ಅಲ್ಲಿ ನೋಡಿ ನೀವು ಅಂದುಕೊಂಡಂತಹ ಕೆಲಸ ಏನಾದರೂ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಮುಂದಿನ ಭವಿಷ್ಯಕ್ಕೆ ನಿಮಗೆ ಅನುಕೂಲದ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೆ ತಕ್ಕಂತಹ ಅನುಕೂಲಗಳನ್ನು ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಅನ್ಯ ಕಾರ್ಯಗಳ ಒತ್ತಡದಿಂದ ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತದೆ. ನೋಡಿ, ತಿಳ್ಕೊಬೇಕು, ಕಟಕ ರಾಶಿಯವರಿಗೆ ಸುಮ್ಮನೆ ಬೇರೆ ಯಾವುದೋ ವಿಚಾರಕ್ಕೆ ಮಾನಸಿಕವಾಗಿ ಅಶಾಂತಿ ಅಂತ ಸುಮ್ಮನೆ ನೋಡಿ ಬೇಡದ ವಿಚಾರಗಳಿಗೆ ತಲೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಈ ಬೇರೆ ವಿಚಾರಗಳಿಂದ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಇರಲ್ಲ ಅಂತ ಹೇಳ್ತಾ ಇದರಿಂದ ತಲೆನೋವು ಜಾಸ್ತಿ ಆಗುತ್ತೆ. ಸುಮ್ಮನೆ ಬೇರೆ ನಿಮಗೆ ಬೇಡವಾದ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡೋದು ಬಿಡಿ, ಅನುಕೂಲ ಆಗುವಂಥದ್ದು. ಇನ್ನು ಸ್ನೇಹಿತರಲ್ಲಿ ಕೂಡ ಕಲಹ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಸ್ನೇಹಿತರ ಜೊತೆಯಲ್ಲಿ ಏನಾದರೂ ಹೊರಗಡೆ ಹೋಗೋದಿದ್ರೆ ಅಥವಾ ಏನಾದರೂ ಮಾತುಕತೆನೋ ಅಥವಾ ಸ್ನೇಹಿತರ ಜೊತೆಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಸುಮ್ಮನೆ ಕಲಹಗಳು ಜಗಳವಾಡುವಂತಹ ಸಂದರ್ಭ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಮನಸ್ತಾಪ ಸಂದರ್ಭ ತೋರಿ ಬರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸುಮ್ಮನೆ ಮನಸ್ತಾಪ ಮಾಡ್ಕೊಂಡು ಬಿಡ್ತೀರಾ, ಸುಮ್ಮನೆ ಗೊತ್ತಿಲ್ಲದ ವಿಚಾರಕ್ಕೆ ಏನೋ ಮಾತಾಡೋಕೆ ಹೋಗಿ ಸುಮ್ಮನೆ ನೀವು ಅನ್ಯರಲ್ಲಿ ಮನಸ್ತಾಪಗಳು ಮಾಡ್ಕೊಂಡಾಗ ಏನಾಗುತ್ತೆ, ಮಾಡುವಂತಹ ಕೆಲಸಕರೆಲ್ಲವೂ ಕೂಡ ತೊಂದರೆಗಳು ಉಂಟಾಗುವಂಥದ್ದು. ಇನ್ನು ಹಣಕಾಸಿನ ಪರಿಸ್ಥಿತಿಗೆ ಅಭಿವೃದ್ಧಿ ಕಾಣುವುದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ನೋಡಿ, ಹಣದ ವಿಚಾರವಾಗಿ ಅಭಿವೃದ್ಧಿ ಇರುವಂಥದ್ದು. ನೋಡಿ, ಬೇರೆ ಕೆಲಸಗಳು ಬಿಡಿ, ಯಾರ್ದು ಬೇರೆ ಮೂರನೇ ವ್ಯಕ್ತಿಯ ಕೆಲಸ ಅವರ ಚಿಂತನೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಕಟಕ ರಾಶಿಯವರಿಗೆ ಹಣದ ವಿಚಾರವಾಗಿ ಆರ್ಥಿಕವಾಗಿ ಏನಾದರೂ ನಷ್ಟ ಹೊಂದಿದ್ರು, ದುಡ್ಡಿನಿಂದ ಹಣ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ, ನಿಮಗೆ ಯಾರಿಗಾದ್ರೂ ಹಣ ಕೊಟ್ಟು ಕಳ್ಕೊಂಡಿದ್ರೆ ಅದ್ರ ಕಡೆ ನೀವು ಯೋಚನೆಯನ್ನು ಮಾಡಿ ಹಣ ಬರುವಂತಹ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದಾಗಿದೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಶುಭ ಕಾರ್ಯಗಳ ಚಿಂತನೆ ಕಾರ್ಯರೂಪಕ್ಕೆ ಬರಲಿದೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ನೋಡಿ, ಯಾವುದೋ ಒಂದು ಶುಭ ಕಾರ್ಯ, ಒಂದು ಮದುವೆ ವಿಚಾರನೋ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೇನೋ ಚಿಂತನೆಯನ್ನು ಮಾಡಿ ಅದರ ಕಡೆ ಗಮನವನ್ನು ಮಾಡಿ ಆವಾಗ ನೋಡಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಇಷ್ಟು ದಿನ ಯಾವುದು ಮಾರ್ಗ ಗೋಚರ ಆಗಿಲ್ಲ ಅಂತಂದರೆ ಇವಾಗ ನೋಡಿ ನಿಮಗೆ ದಾರಿ ಕಾಣುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಭೂ ನಿವೇಶ ಅಥವಾ ಗೃಹ ನಿರ್ಮಾಣ ಕಾರ್ಯಗಳಿಗಾಗಿ ಹಣಕಾಸಿನ ತೊಂದರೆಗಳು ಕೂಡ ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ನಿವೇಶನ ಅಂದ್ರೆ ಜಾಗ ತಗೋಬೇಕು ಅಂದ್ಕೊಳ್ತಾ ಇದ್ದಾರೆ ಅಥವಾ ಮನೆ ಕಟ್ತಾ ಇದ್ದರೆ ಸ್ವಲ್ಪ ತೊಂದರೆಗಳು ಎದುರಾಗುವಂಥದ್ದು, ಹಣದ ವಿಚಾರವಾಗಿ ಆಗಲಿ ಅಥವಾ ಬೇರೆ ವಿಚಾರವಾಗಿ ಸ್ವಲ್ಪ ಎದುರಾಗುವಂತಹ ಸನ್ನಿವೇಶ ಇರುತ್ತೆ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ದಿನ ಮಾಡ್ಕೊಳ್ಬೇಕು ಸಿಂಹರಾಶಿಯವರು. ವ್ಯವಹಾರದಲ್ಲಿ ವಿಳಂಬ ಕಂಡುಬರುವುದು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಮಾಡುವಂಥ ಹಣಕಾಸಿನ ವ್ಯವಹಾರಗಳು ತೊಂದರೆಗಳಲ್ಲಿ ಕೂಡ ಸ್ವಲ್ಪ ಅಂದರೆ ಹಣಕಾಸಿನ ವಿಚಾರವಾಗಿ ತೊಂದರೆ ಆಗುತ್ತೆ ಮತ್ತು ವ್ಯವಹಾರಗಳಲ್ಲಿ ಕುಂಠಿತ ಆಗುವಂಥದ್ದು, ವಿಳಂಬ ಆಗುವಂಥದ್ದು. ಆದಷ್ಟು ತಾಳ್ಮೆಯಿಂದ ಇದ್ದರೆ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾವುದೊಂದು ಕೆಲಸ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಆದ್ರೂ ಕೂಡ
ತಾಳ್ಮೆಯಿಂದ ಇದ್ರೆ ತುಂಬ ಅನುಕೂಲ. ನೋಡಿ, ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಆ ರೀತಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಸುಮ್ಮನೆ ಸಡನ್ನಾಗಿ ಯಾವುದೋ ತೊಂದರೆ ಬಂದ್ರೂ ಕೆಲಸ ಆಗಬೇಕು ಅಂತ ಹೋದರೆ ಅದಾಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಖಾಸಗಿ ಕಂಪನಿ ನೌಕರರ ಸ್ಥಳ ಬದಲಾವಣೆ ಮಾಡಬೇಕಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಏನಾದ್ರು ಸಿಂಹರಾಶಿಯವರು ಈ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಸ್ವಲ್ಪ ಸ್ಥಳ ಬದಲಾವಣೆ ಆಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ನೋಡಿಕೊಂಡು ಜಾಣ್ಮೆಯಿಂದ ನೋಡಿ, ನಿಮ್ಮ ಬುದ್ಧಿಶಕ್ತಿ ಕೆಲಸವನ್ನು ಕೊಡಿ, ಅನುಕೂಲ ಆಗುವಂಥದ್ದು ಇದನ್ನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಆಸ್ತಿ ವಿಚಾರ ಮತ್ತೆ ಬರಲಿದೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ತಿಳ್ಕೋಬೇಕು ನೋಡಿ, ತುಂಬ ದಿವಸದಿಂದ ಯಾವುದೋ ಒಂದು ಆಸ್ತಿ ವಿಚಾರವಾಗಿ ಮಾತುಕತೆ ಆಗಿರುತ್ತೆ ಅಥವಾ ಒಂದು ನಿಂತು ಹೋಗ್ಬಿಟ್ಟಿರುತ್ತೆ. ನೋಡಿ, ಬಹಳ ದಿನದಿಂದ ಇದ್ದಂತಹ ಆಸ್ತಿ ವಿಚಾರ ಯಾವುದೇ ಆಗಲಿ, ಒಂದು ಚಿಕ್ಕದೊಂದು ಸೈಟ್ ಆಗಲಿ ಅಥವಾ ಭೂಮಿ ನಿವೇಶನ ಯಾವುದೇ ಆಗಲಿ, ನೋಡಿ ಆಸ್ತಿ ವಿಚಾರ ಮತ್ತೆ ಈ ದಿನ ನಿಮಗೆ ಅನುಕೂಲ ಆಗೊಂದು, ಅಂದರೆ ಆಸ್ತಿ ವಿಚಾರ ಮತ್ತೆ ನಿಮಗೆ ಕಾರ್ಯರೂಪಕ್ಕೆ ಬರುವಂತಿದೆ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೋದರರಲ್ಲಿ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಕನ್ಯಾ ರಾಶಿಯವರು ತಿಳ್ಕೋಬೇಕು, ಈ ಆಸ್ತಿ ವಿಚಾರವಾಗಿ ಸೋದರರಲ್ಲಿ, ಅಣ್ಣ ತಮ್ಮಂದಿರಲ್ಲೇ ಆಗಲಿ ಅಥವಾ ಅಕ್ಕ ತಂಗಿಯರಾಗಲಿ ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಕಲಹಗಳಾಗುವಂಥದ್ದು, ಈ ರೀತಿ ಮುನ್ಸೂಚನೆ ಇರೋದ್ರಿಂದ ಏನು ಮಾಡಬೇಕು, ಏನಾದರೂ ಆಸ್ತಿ ವಿಚಾರ ಬಂತು ಅಂದರೆ ಜಾಣ್ಮೆಯಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಹಿತಶತ್ರುಗಳಿಂದ ರಾಜಕೀಯ ವರ್ಗದವರಿಗೂ ಕೂಡ ಆತಂಕ ಇರುವಂಥದ್ದು. ಯಾರೆಲ್ಲ ರಾಜಕೀಯ ವರ್ಗದವರು ಇರ್ತೀರಾ ಕನ್ಯಾ ರಾಶಿಯವರು, ನೋಡಿ ಹಿತಶತ್ರುಗಳು ಜೊತೆಯಲ್ಲಿ ಇರ್ತಾರಲ್ವ, ಅವರಿಂದ ಸ್ವಲ್ಪ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗುವಂತಿದೆ. ಹಾಗಾಗಿ ಜಾಗೃತರಾಗಿದ್ದರೆ ಒಳ್ಳೆಯದಾಗುತ್ತೆ ಈ ದಿನ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇದೇ ಮಾರ್ಚ್ 29 ಅಂದರೆ ನಾಳೆಗೆ ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಶನಿ ಶಾಂತಿ ಹೋಮ ಹವನ ಗುರೂಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಯಾವ ರಾಶಿಗಳಿಗೆ ಹಾಗೆ ಯಾವ ನಕ್ಷತ್ರಗಳಿಗೆ ಶನಿ ಶಾಂತಿ ದೋಷ ಇದೆ, ಅವರು ಶನಿ ಶಾಂತಿ ಹೋಮವನ್ನು ಮಾಡಿಸ್ಬೇಕು ಅಂತಿದ್ರೆ ನೇರವಾಗಿ ಗುರೂಜಿಯವರನ್ನ ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಕಚೇರಿ ಇರುವಂಥದ್ದು, ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನು ನೀವು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು. ಹಾಗೆ ಕರೆ ಮಾಡಿದಾಗ ಹುಟ್ಟಿದ ಸ್ಥಳ ಹಾಗೆ ಹುಟ್ಟಿದ ಸಮಯ, ಇನ್ನು ಹುಟ್ಟಿದ ದಿನಾಂಕವನ್ನು ತಿಳಿಸೋದು ಮರಿಬಾರ್ದು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ತುಲಾರಾಶಿಯವರಿಗೆ ಹಲವು ತಾಪತ್ರಯಗಳ ನಡುವೆಯೂ ಕೂಡ ಹಮ್ಮಿಕೊಂಡ ಕಾರ್ಯವನ್ನು ಮಾಡಿ ಮುಗಿಸುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಕೆಲವೊಂದು ವಿಚಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಷ್ಟೇ ತಾಪತ್ರಯಗಳು ಬಂದು ಕಷ್ಟ ಬಂದರೂ ಕೂಡ ಕೆಲವೊಂದು ನೀವು ಅಂದ್ಕೊಂಡಿರಂತಹ ಕೆಲಸ ಕಾರ್ಯಗಳನ್ನು ಇದನ್ನ ಯಶಸ್ವಿ ಆಗ್ತೀರಾ, ಫಲವನ್ನು ಪಡಿತೀರಾ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಅಂದರೆ ಏನು ಅಂದ್ಕೊಂಡಿರ್ತೀರಲ್ವ ಆ ಕೆಲಸವನ್ನು ಮಾಡಿ ಮುಗಿಸ್ತೀರಾ ಅಂತ ಹೇಳುವಂಥದ್ದು. ಇನ್ನು ತೈಲ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಕೂಡ ಬರುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ ನೋಡಿ, ಈ ತೈಲ ವ್ಯಾಪಾರಿಗಳು, ಆಯಿಲ್ ಸಂಬಂಧಪಟ್ಟಂಥದ್ದು ಯಾರೆಲ್ಲ ಈ ಕೆಲಸ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಅಭಿವೃದ್ಧಿ ಇರುವಂಥದ್ದು, ಲಾಭ ಬರುವಂಥದ್ದು. ಇನ್ನು ನಿಂತು ಹೋಗಿದ್ದ ಕೆಲಸಗಳಿಗೆ ಸ್ನೇಹಿತರ ಸಹಾಯದಿಂದ ಪುನಃ ಚಾಲನೆ ದೊರೆಯುವುದು ಅಂತ ಹೇಳ್ತಾ ಇದೆ. ನೋಡಿ, ಈಗ ತುಲಾರಾಶಿಯವರಿಗೆ ಯಾವುದೋ ಒಂದು ಕೆಲಸ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿರೋದಾಗಲಿ ಅಥವಾ ಏನೋ ಒಂದು ಮಾಡಬೇಕು ಅನ್ಕೊಳ್ತಾ ಇರ್ತೀರ, ಮಾರ್ಗಗೋಚರ ಆಗ್ತಾ ಇರಲ್ಲ, ಇದನ್ನು ನೋಡಿ ನಿಮ್ಮ ಸ್ನೇಹಿತರ ಸಹಾಯದಿಂದ ಎಲ್ಲ ಕಾರ್ಯದಲ್ಲಿ ಕೂಡ ಯಶಸ್ಸನ್ನು ಪಡಿತೀರಾ, ನಿಂತೋಗಿರುವಂಥದ್ದು ಕೂಡ ಚಾಲನೆ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುವಂಥದ್ದು ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಬಂಧು ಮಿತ್ರರ ಸಹಕಾರ ಇಚ್ಛಿತ ಕಾರ್ಯಗಳಿಗೆ ಅನುಕೂಲ ಆಗುವಂಥದ್ದು. ನೋಡಿ, ಇದು ವೃಶ್ಚಿಕ ರಾಶಿಯವರಿಗೆ ನಿಮಗೆ ಬಂಧು ಮಿತ್ರರಿಂದ ಅನುಕೂಲ ಆಗುತ್ತೆ ಅಂತ ಅಂದರೆ, ನೀವು ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತೀರ, ನೋಡಿ ಶುಭ ಕಾರ್ಯಗಳು ಅನ್ಕೋಬಹುದು. ನೋಡಿ, ಒಂದು ಮದುವೆ ಆಗಬೇಕು ಅಂತಂದರೆ ನಮಗೆ ಈ ಬಂಧು ಮಿತ್ರರ ಸಹಕಾರ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಇದರಿಂದ ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಆಗಲಿ, ಯಾವುದೇ ವಿಚಾರದಲ್ಲಿ ಆಗಲಿ ಕೂಡ ನಿಮ್ಮ ಕೆಲಸದ ನಿಮಿತ್ತನೂ ಕೂಡ ಬಂಧು ಮಿತ್ರರಿಂದ ಈ ದಿನ ಅನುಕೂಲ ಆಗುತ್ತೆ. ಅವರ ಮಾತುಗಳನ್ನು ಕೇಳಿ ಅಥವಾ ಅವರ ಸಹಕಾರವನ್ನು ತಗೊಳ್ಳಿ, ನಿಮ್ಗೆ ಈ ದಿನ ಅನುಕೂಲ ಆಗುವಂಥದ್ದು. ಇನ್ನು ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಅಂತ ಹೇಳ್ತಾ ಇದೆ. ಮಾಡುವಂತಹ ಕೆಲಸ ಕ್ಷೇತ್ರಗಳಲ್ಲಿ ನೋಡಿ, ಕೆಲವರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ನೋಡಿ, ಈ ದಿನ ತುಂಬ ಒಳ್ಳೆಯ ದಿನ, ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸಾಗ್ತೀರಾ, ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಕೂಡ ಉತ್ತಮವಾಗಿರುತ್ತೆ, ಕಾರ್ಯನಿರ್ವಹಿಸ್ತೀರಾ ಅಂತ ಹೇಳಿದಂಥದ್ದು. ಇನ್ನು ನ್ಯಾಯಾಲಯ ವ್ಯಾಜ್ಯಗಳ ಮನೆಯಲ್ಲಿ ರಾಜಿ ಪಂಚಾಯಿತಿ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಇದೆ. ನೋಡಿ, ವೃಶ್ಚಿಕ ರಾಶಿಯವರು ಗಮನಿಸ್ಕೊಳ್ಬೇಕು, ಏನಾದರೂ ನ್ಯಾಯಾಲಯದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದು ಅದು ಬಗೆಹರಿತಾ ಇಲ್ಲ, ತುಂಬ ಲೇಟ್ ಆಗ್ತಾ ಇದೆ. ಯಾಕೆಂದರೆ ಈಗ ನಾವು ನೋಡ್ತಾ ಇರ್ತೀವಿ ಕೋರ್ಟು ಕಚೇರಿ ಅಂತಂದರೆ ತುಂಬ ತಡ ಆಗ್ತಾ ಇರುತ್ತೆ, ತುಂಬ ಮುಂದಕ್ಕೆ ಹೋಗ್ತಾ ಇರುತ್ತೆ, ಬೇಗ ಅದು ನಿರ್ಣಯ ಆಗೋದಿಲ್ಲ. ಹಾಗಾಗಿ ಆ ರೀತಿ ಏನಾದರೂ ನ್ಯಾಯಾಲಯದಲ್ಲಿ ನಿಮಗೆ ರಾಜಿ ಪಂಚಾಯಿತಿ ಇತ್ತು ಅಂತಂದರೆ ಅದನ್ನು ನೋಡಿ ಅಲ್ಲಿ ಆಗಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ಏನಾದರೂ ನೀವು ಈ ರೀತಿ ಏನಾದರೂ ನಿಮ್ಗಿತ್ತು ಮನಸ್ಸಲ್ಲಿ ಎರಡು ಥರ ಇತ್ತು, ಇಲ್ಲ ಮನೆಯಲ್ಲೇ ಮಾಡಬೇಕು ಅಥವಾ ಬೇಡ ಆ ಥರ ಏನಾದರೂ ಇತ್ತು ಅಂತಂದರೆ ನೋಡಿ ಅವಶ್ಯಕವಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಅನುಕೂಲ ಆಗುವಂಥದ್ದು. ಸುಮ್ಮನೆ ಪದೇ ಪದೇ ಕೋರ್ಟು ಕಚೇರಿ ಅಂತ ಹೋಗ್ತಾ ಇದ್ರೆ ದಿನಗಳನ್ನು ಎಣಿಸ್ಬೇಕಾಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತಿಳ್ಕೊಬೇಕು, ಗಮನಿಸ್ಕೊಳ್ಬೇಕು, ಏನಾದರೂ ವ್ಯಾಜ್ಯಗಳಾಗಿದ್ದಲ್ಲಿ ಮನೆಯಲ್ಲೇ ಅದನ್ನು ನೀವು ಪರಿಹಾರ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು.
ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಒತ್ತಡದ ನಡುವೆಯೂ ಕಾರ್ಯನಿರ್ವಹಣೆಯಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದೆ. ನೋಡಿ, ಧನುರಾಶಿಯವರಿಗೂ ಕೂಡ ಒತ್ತಡ ಇರುತ್ತೆ. ಏಕೆಂದರೆ ಒಂದು ಕೆಲಸ ಕಾರ್ಯ ಶುಭ ಕಾರ್ಯ ಯಾರಾದರೂ ಆಗಬೇಕಂತಂದ್ರೆ ಕೆಲವೊಂದು ಒತ್ತಡಗಳನ್ನ ನಾವು ಅನುಭವಿಸಲೇಬೇಕಾಗುತ್ತೆ. ಈ ಒತ್ತಡಗಳ ನಡುವೆಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಮಾಡಿ ಮುಗಿಸ್ತೀರಾ, ಯಶಸ್ಸನ್ನು ಕೂಡ ಪಡಿತೀರಾ ಅಂತ ಹೇಳುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ನೇಹಿತರ ಸಹಾಯ ನಿಮಗೆ ನೆರವಾಗಲಿದೆ ಅಂತ ಹೇಳ್ತಾ ಇದೆ. ನೋಡಿ, ಧನುರಾಶಿಯವರು ಏನಾದರೂ ವ್ಯಾಪಾರ ಮಾಡ್ತಾರೆ. ಕೆಲವರು ನೋಡಿ ತುಂಬ ಆಸೆ ಪಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ, ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಕೆಲವರು ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ, ಬೆಂಬಲಿಗರು ಇರಲ್ಲ. ಅದರ ನೋಡಿ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಬೆಂಬಲ ಸಿಗುವಂಥದ್ದು ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ನೀವು ಇದನ್ನು ಪಡಿಬೋದಾಗಿದೆ. ನನ್ನ ಧನುರಾಶಿಯವರು ಇನ್ನು ನೂತನ ವ್ಯಾಪಾರ ವ್ಯವಹಾರಗಳಿಗೆ ಈ ವಾರದಲ್ಲಿ ವಿಘ್ನಗಳು ಎದುರಾಗುವಂಥದ್ದು. ನೋಡಿ, ಏನಾದರೂ ಹೊಸದಾಗಿ ವ್ಯಾಪಾರ ಉದ್ಯೋಗ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ಧನುರಾಶಿಯವರಿಗೆ ಈ ವಾರ ಸ್ವಲ್ಪ ವಿಘ್ನಗಳು ಬರುವಂಥದ್ದು ಇರುತ್ತೆ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಅಡೆತಡೆಗಳೇನೋ ನೀವು ಅಂದ್ಕೊಂಡ್ರೆ ಕೆಲಸಕ್ಕೆ ನೀವು ಅಂದುಕೊಂಡ ರೀತಿಯಲ್ಲಿ ಕೂಡ ಆಗಲ್ಲ ಅಂತ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಥರ ಇರುವಂಥದ್ದು ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಅನಗತ್ಯ ಕಾರ್ಯಗಳಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದಿರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಸುಮ್ಮನೆ ಬೇಡವಾದ ವಿಚಾರಗಳ ಬಗ್ಗೆ, ಬೇಡವಾದ ಕೆಲಸಗಳ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು. ನಿಮಗೆ ಏನು ಅವಶ್ಯಕತೆ ಇದೆ ಆ ಕೆಲಸಗಳ ಬಗ್ಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಅನುಕೂಲ ಆಗುತ್ತೆ. ಬೇಡವಾದ ವ್ಯರ್ಥ ಆಲೋಚನೆಗಳನ್ನು ಮಾಡ್ಕೊಂಡು ಕೂತ್ಕೊಂಡಾಗ ಆಗಬೇಕಾಗಿರೋ ಕೆಲಸಗಳು ಕೂಡ ಆಗಲ್ಲ ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒತ್ತಡದ ವಾತಾವರಣ ನಿರ್ಮಾಣ ಆಗುವಂಥದ್ದು. ಅಂದರೆ ಮಕರ ರಾಶಿಯವರು ಯಾರಾದರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತೀರಾ, ಸ್ವಲ್ಪ ಒತ್ತಡದಲ್ಲಿರುವಂಥದ್ದು. ನೋಡಿ, ಸಾಮಾನ್ಯವಾಗಿ ವೈದ್ಯಕೀಯರು ನೋಡಿದಾಗ ತುಂಬ ಒತ್ತಡದಲ್ಲಿ ಇರ್ತಾರೆ, ಯಾಕಂದರೆ ತುಂಬ ಕಷ್ಟ ಕೆಲಸಗಳಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನೋಡಿ, ಈ ಯಾರಿದ್ದಾರೆ ಈ ಮಕರ ರಾಶಿಯವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒತ್ತಡದ ವಾತಾವರಣ ಕೂಡ ಕಂಡು ಬರುವಂಥದ್ದು. ಜಾಗೃತರಾಗಿದ್ದಾಗ ಅನುಕೂಲ ಆಗುತ್ತೆ. ಇನ್ನು ಅವಿವಾಹಿತರ ವಿವಾಹ ಮಾತುಕತೆ ಕೂಡ ನಡೆಯುವುದು ಅಂತ ಹೇಳ್ತಾರೆ. ಅಲ್ಲ, ಮಕರ ರಾಶಿಗಳು ಇರ್ತೀರಾ, ಅವಿವಾಹಿತರು ಇರ್ತೀರಾ, ನೋಡಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನು ಈ ದಿನ ಆಡುವಂಥದ್ದು. ಅಂದರೆ ಏನಾದರೂ ಮದುವೆ ವಿಚಾರದಲ್ಲಿ ಯಾರಾದರೂ ಹೆಣ್ಣು ನೋಡೋದಾಗಲಿ ಅಥವಾ ಗಂಡು ನೋಡೋದಾಗಲಿ ಏನಾದರೂ ಮನಸ್ಸಲ್ಲಿತ್ತು ಅಂದರೆ ಅದನ್ನು ವ್ಯಕ್ತಪಡಿಸಿ ಮನೆಯವರ ಮುಂದೆ ಅನುಕೂಲ ಆಗುತ್ತೆ. ಅಥವಾ ಯಾರನ್ನಾದರೂ ಗಂಡು ಅಥವಾ ಹೆಣ್ಣು ಕೇಳಬೇಕು ಅನ್ಕೊಳ್ತಾ ಇತ್ತು ಕುಟುಂಬದಲ್ಲಿ ಏನಾದರೂ ಅಂತಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಈಗ ಹೊತ್ತು ಕೇಳ್ಬೋದು. ಅಂದರೆ ನೋಡಿ, ಕೇಳ್ತಾ ಗುರುಗಳೇ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಹಿಂದೆ ಮುಂದೆ ಇದೆ, ಅವೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದಿನ ಚೆನ್ನಾಗಿರುವಂಥದ್ದು. ಶುಕ್ರವಾರ ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ. ಯಾಕೆಂದರೆ ಇವತ್ತೇ ನಾವು ಏನು ನೀವು ಹೋಗಿ ಮದುವೆ ಆಗ್ಬಿಡಲ್ಲ ಅಲ್ವಾ, ಆ ರೀತಿ ಮಾತುಕತೆ ಆಡಲಿಕ್ಕೆ ಯಾವುದು ತೊಂದರೆ ಇಲ್ಲ. ಮನಸ್ಸಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ, ಅನುಕೂಲ ಆಗುತ್ತೆ ಮದುವೆ ವಿಚಾರದಲ್ಲಿ ಈ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ವೃತ್ತಿಯಲ್ಲಿ ಇರುವಂಥವರು ಇತರರೊಂದಿಗೆ ಹೊಂದಾಣಿಕೆ ಅಗತ್ಯ ಇರುವಂಥ ಯಾರೆಲ್ಲ ಕುಂಭರಾಶಿಯವರು ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತೀರಲ್ವಾ, ನಿಮ್ಮ ಜೊತೆಗಾರರ ಜೊತೆ ಆಗಲಿ ನಿಮ್ಮ ಅಥವಾ ನೀವು ಏನು ಕಚೇರಿಯಲ್ಲಿರುತ್ತೋ ಅಲ್ಲಿ ನೀವು ಯಾರೆಲ್ಲ ಇರ್ತಾರೆ ನಿಮ್ಮ ಜೊತೆಯಲ್ಲಿ ಅವರ ಜೊತೆ ಹೊಂದಾಣಿಕೆ ತುಂಬ ಅಗತ್ಯ ಅಂತ. ನೋಡಿ, ಹೊಂದಾಣಿಕೆಯಿಂದ ಇದ್ದಾಗ ನಮ್ಮ ಕೆಲಸಗಳಲ್ಲಿ ನಾವು ಯಶಸ್ಸನ್ನು ಪಡೆಯಬಹುದು. ಶತ್ರುಗಳನ್ನು ಇಟ್ಕೊಂಡು ಪಕ್ಕದಲ್ಲೇ ಕೆಲಸ ಕಾರ್ಯಗಳಲ್ಲಿ ನಾವು ಯಾವತ್ತೂ ಕೂಡ ಯಶಸ್ಸನ್ನು ಪಡಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ನೀವೇ ಹೊಂದಾಣಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ವೃತ್ತಿರಂಗದಲ್ಲಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಹಾಗೂ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇದನ್ನು ಕುಂಭರಾಶಿಯವರು ನೋಡ್ಕೊಳ್ಬೇಕು. ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಂದರೆ ಸಮಸ್ಯೆಗಳು ಎದುರಿಸ್ತೀರಾ, ಮತ್ತೆ ವಿಳಂಬ ಕೂಡ ಆಗುತ್ತೆ ಅಂತ. ಅಂದರೆ ನಿಧಾನಗತಿಯಲ್ಲಿ ಕೆಲಸ ಸಾಗುತ್ತೆ, ಸಮಸ್ಯೆಗಳು ಕೂಡ ಬರುತ್ತೆ. ಹಾಗಾಗಿ ಏನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಇನ್ನು ಅವಿವಾಹಿತರ ವಿವಾಹ ಮಾತುಕತೆ ಕೂಡ ನಡೆಯುವುದು. ಆರೋಗ್ಯದಲ್ಲಿ ಏರುಪೇರು ಕಂಡು ಬರುವಂಥದ್ದು. ನೋಡಿ, ಕುಂಭರಾಶಿಯವರಿಗೂ ಕೂಡ ಅವಿವಾಹಿತರಿಗೆ ವಿವಾಹ ಮಾತುಕತೆ ಇರುವಂಥ ಯಾರೆಲ್ಲ ಮದುವೆ ಆಗುವಂಥ ನಿರೀಕ್ಷೆಯಲ್ಲಿ ಇರ್ತೀರಾ ಅವ್ರಿಗೂ ಕೂಡ ಈ ಮದುವೆ ವಿಚಾರವಾಗಿ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯದಲ್ಲಿ ಏರುಪೇರು ಕಂಡು ಬರುವಂತಹ ಸಂದರ್ಭ ಇರುವಂಥದ್ದು. ಕುಂಭರಾಶಿಯವರು ತಿಳ್ಕೋಬೇಕು, ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ನೋಡಿ, ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಆರೋಗ್ಯ ಸಮಸ್ಯೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಶುಭ ಮಂಗಳ ಕಾರ್ಯಗಳಿಗಾಗಿ ಪ್ರಯಾಣ ಅನಿವಾರ್ಯ ಇರುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಶುಭ ಕಾರ್ಯಗಳಿಗೆ ಈ ದಿನ ಪ್ರಯಾಣ ಇರುತ್ತೆ. ಎಲ್ಲಾದರೂ ದೂರದ ಪ್ರಯಾಣ ಇತ್ತಂದರೆ ಹೋಗಿ ಅನುಕೂಲ ಆಗುವಂಥದ್ದು. ಇನ್ನು ವೃತ್ತಿರಂಗದಲ್ಲಿ ಚಿಂತೆ ಹಾಗೂ ಕಾರ್ಯಗಳಲ್ಲಿ ವಿಘ್ನ ಬರುವಂಥದ್ದು. ನೋಡಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚಿಂತೆಗೀಡಾಗ್ತೀರಾ ಅಥವಾ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಬರುತ್ತೆ, ತಡೆಯಾಗುತ್ತೆ. ಆದರೂ ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತಡೆ ಆದರೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಪ್ರಗತಿ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತಾಳಿದವನು ಬಾಳೆಯವನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆರ್ಥಿಕವಾಗಿ ಹಣದ ವಿಚಾರವಾಗಿ ಏನಾದರೂ ಕೆಲಸ ಕಾರ್ಯ ಇದ್ದರೆ ಮಾಡ್ಕೊಳ್ಳಿ, ಅದರಿಂದ ಅಭಿವೃದ್ಧಿ ಆಗುತ್ತೆ. ಧನಾಗಮನದ ನಿರೀಕ್ಷೆ ಕೂಡ ಮಾಡಬಹುದು, ಪ್ರಗತಿ ಕೂಡ ಇರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಕೂಡ ಕಾಳಜಿ ಅಗತ್ಯ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೂ ಕೂಡ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದರ ಬಗ್ಗೆ ಯೋಚನೆ ಮಾಡಿ ಕಾಳಜಿ ವಹಿಸಿ, ಅನುಕೂಲ ಆಗುವಂಥದ್ದು. ಆರೋಗ್ಯ ಸಮಸ್ಯೆಗಳು ಕೂಡ ನೀವು ಇದನ್ನ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ನಾಳೆಗೆ ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಶನಿ ಶಾಂತಿ ಹೋಮ ಹವನ ನಡೀತಾ ಇರುವಂಥದ್ದು ಗುರೂಜಿಯವರ ನೇತೃತ್ವದಲ್ಲಿ. ಈ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ.
ನೋಡಿ, ವಿಶೇಷವಾಗಿರುವಂಥದ್ದು ಶನಿ 7.5 ಅಂತ. ಯಾಕಂದರೆ ನಾಳೆನೇ ಈ ಅಮಾವಾಸ್ಯೆ ಇರೋದ್ರಿಂದ ಶನಿ ಬದಲಾವಣೆ ಆಗ್ತಾ ಇದೆ. ಸಾಮಾನ್ಯವಾಗಿ ತುಂಬ ದಿನಗಳಿಂದನೂ ಕೂಡ ನಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಶನಿ ಬದಲಾವಣೆ ಸಮಯದಲ್ಲಿ ಯಾವ್ಯಾವ ರಾಶಿಗಳಿಗೆ ತೊಂದರೆಗಳು ಇರುತ್ತೆ ಅಂತ ನೋಡಿ. ಈಗ ಪ್ರಧಾನವಾಗಿರುವಂಥದ್ದು ಮೀನರಾಶಿಯವರಿಗೆ ಶನಿ ಏನಾಗ್ತಾ ಇದೆ, ಜನ್ಮಕ್ಕೆ ಬರುವಂಥದ್ದು. ಕಳೆದ 2.5 ವರ್ಷದಿಂದನೂ ಕೂಡ 7.5 ಪ್ರಾರಂಭ ಆಗಿದೆ. ಆದರೆ ಈ ದಿನ ಈಗ ನಾಳೆಯಿಂದ ಏನಾಗುತ್ತೆ, ಇನ್ನೂ 5 ವರ್ಷಗಳ ಕಾಲ ಇದನ್ನು ಅನುಭವಿಸಬೇಕಾಗುತ್ತೆ. ಜನ್ಮದಲ್ಲಿ ಶನಿ ಇದ್ದಾಗ ತುಂಬ ತೊಂದರೆಗಳನ್ನು ಮಾಡ್ತಾನೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇನ್ನು ಕುಂಭರಾಶಿ ನೋಡಿ, ಈ 5 ವರ್ಷಗಳ ಕಾಲ ತುಂಬ ಕಷ್ಟಗಳನ್ನು ಅನುಭವಿಸಿರ್ತೀರಾ. ಜನ್ಮ ಶನಿ ಬಿಡುಗಡೆ ಆಗ್ತಾ ಇದೆ ನೋಡಿ. ಏನಾದರೂ ನೀವು ಇವಾಗ ಒಂದು ವ್ಯಾಪಾರನೋ ಅಥವಾ ಯಾವುದಾದ್ರೂ ಒಂದು ಮನೆ ಕಟ್ಟಲಿಕ್ಕೇನೋ ಅಥವಾ ಯಾವುದೋ ಒಂದು ಏನಾದರೂ ಪ್ರಾರಂಭ ಮಾಡಬೇಕಂದ್ರೆ ಇನ್ನು ಮುಂದೆ ಮಾಡ್ಬೋದು. ಕೆಲವರು ಹೇಳ್ತಾ ಇರ್ತಾರೆ ಶನಿ 7.5ಗಳಲ್ಲಿ ಕೆಲವೊಂದು ವಿಚಾರಗಳು ಮಾಡಬಾರ್ದು ಅಂತ. ಈಗ ಹಾಗಾಗಿನೇ ನೋಡಿ, ಈಗ 5 ವರ್ಷ ಜನ್ಮದಿಂದ ಕುಂಭರಾಶಿಯವರಿಗೆ ಬಿಡುಗಡೆ ಆಗ್ತಾ ಇದೆ. ಏನಾದರೂ ಹೊಸದಾಗಿ ಪ್ರಯೋಗ ಮಾಡೋದಾಗಲಿ, ಹೊಸದಾಗಿ ಏನೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭಕ್ಕೂ ಕೂಡ ಇನ್ನು ಶುಭ ದಿನಗಳು ನಿಮಗೆ ಪ್ರಾರಂಭ ಆಗುವಂಥದ್ದು ಶನಿ ಶಾಂತಿಯ ಮುಖಾಂತರವಾಗಿ. ಅಂದರೆ ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡು ಇನ್ನು ನಿಮ್ಮ ಏನು ಅನ್ಕೊಂಡಿರೋ ಕೆಲಸ ಕಾರ್ಯಗಳನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಮೇಷರಾಶಿಯವರಿಗೆ ಶನಿ 7.5 ಪ್ರಾರಂಭ ಆಗುವಂಥದ್ದು ನೋಡಿ. ಏನಾದರೂ ಮದುವೆ ವಿಚಾರದಲ್ಲಿ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ. ಏನಾದರೂ ಮದುವೆ ವಿಚಾರದ ಈಗ ಗಂಡು ಅಂದರೆ ಎಂಗೇಜ್ಮೆಂಟ್ ಆಗಿದ್ದರೆ ನೀವು ನೋಡಿ ತುಂಬ ಸ್ವಲ್ಪ ಬೇಗನೆ ಮದುವೆ ಆಗುವಂತಹ ವಿಚಾರದಲ್ಲಿ ಚಿಂತನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುವಂಥದ್ದು ಇರುತ್ತೆ. ಇನ್ನು ಏನಾದರೂ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಕೆಲವರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇನ್ನು ಕೆಲವರು ಸ್ವಂತಕ್ಕೆ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ವ, ಆ ಬಿಸ್ನೆಸ್ಗೆ ಹೊಡೆತ ಬೀಳುವಂಥದ್ದಾಗುತ್ತೆ. ನಿಮ್ಮ ಉದ್ಯೋಗ ಕೆಲಸಗಳಿಗೆ ವ್ಯಾಪಾರಗಳಿಗೆ ಹೊಡೆತ ಬೀಳುವಂಥದ್ದಾಗುತ್ತೆ. ಮತ್ತು ಏನಾಗುತ್ತೆ, ನಿಧಾನಗತಿಯಲ್ಲೇ ಸಾಗುತ್ತೆ. ಮೇಷರಾಶಿಯವರು ತಿಳ್ಕೋಬೇಕು, ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಕೂಡ ಆಗುವಂಥದ್ದು ಕುಂಭ, ಮೀನ ಮತ್ತು ಮೇಷರಾಶಿಗಳು. ಇನ್ನು ಅಷ್ಟಮ ಶನಿ ನಾವು ನೋಡಿದಾಗ ಅಷ್ಟಮ ಶನಿ ಇರುವಂಥದ್ದು ಸಿಂಹರಾಶಿಯವರಿಗೆ ನೋಡಿ. ಮಕರ ರಾಶಿ ಅಂದರೆ ಸಿಂಹರಾಶಿಯವರಿಗೆ ಇರುವಂಥದ್ದು. ಸಿಂಹರಾಶಿಯವರು ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ನೋಡಿ, ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಅಥವಾ ಇನ್ನು ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಈ 4 ರಾಶಿಯವರಾಗಲಿ ನೋಡಿ, ಮನೆಯಲ್ಲಿ ಏನಾದರೂ ಮಕ್ಕಳಿದ್ದರೆ ಕುಂಭರಾಶಿಯವರು, ಮೀನರಾಶಿಯವರು, ಮೇಷರಾಶಿಯವರು, ಜೊತೆಗೆ ಸಿಂಹರಾಶಿಯವರು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಕೊಡಬಾರ್ದು. ಮತ್ತು ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕು. ಅಪಘಾತಗಳಾಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಶನಿವಾರಗಳು ಆದಷ್ಟು ಶನಿ ದೇವಸ್ಥಾನಕ್ಕೂ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಅನುಕೂಲ ಆಗುವಂಥದ್ದು ನೋಡಿ. ಆಂಜನೇಯ ದೇವಸ್ಥಾನಕ್ಕೆ ಒಂದು ತುಳಸಿ ಅರ್ಚನೆ ಮಾಡ್ಕೊಳ್ತಾ ಬನ್ನಿ. ಪ್ರತಿ ಶನಿವಾರಗಳು ಅನುಕೂಲ ಆಗುವಂಥದ್ದು. ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಕೂಡ ಈ ಪರ್ವ ದಿನಗಳಲ್ಲಿ ಶನಿಯನ್ನು ಪೂಜೆಯನ್ನು ಮಾಡಿ ಅನುಕೂಲ ಆಗುತ್ತೆ. ಎಲ್ಲವರಿಂದ ಕೂಡ ಶುಭವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ವಿಶೇಷ ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.